ಈಗ ನಿಜವಾದ ನಾಟಕ ಶುರುವಾಗುತ್ತೆ. ದಿಶಾ, ಇಲ್ಲಿ ಸೋಪ್ ನೀರನ್ನ ಯಾಕೆ ಸುರಿದಿದ್ಯಾ ನೀನು? ನಾನು ಇವಾಗ ಇಲ್ಲಿ ಜಾರ್ ಬೀಳ್ತಾ ಇದ್ದೆ. ಅವಿನಾಶ್, 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 ಇದನ್ನ ನೋಡಿ. ಅವಿನಾಶ್ ಓಡ್ತಾ ಬರ್ತಾನೆ. ಅವನ್ ತಾಯಿಯು ಅವನ್ ಜೊತೆ ಇರ್ತಾಳೆ. ಅವಿನಾಶ್ ಅವಳನ್ನ ಬೀಳ್ಸಿ ನಮ್ಮ ಮಗುಗ್ ಹಾನಿ ಮಾಡಕ್ ನೋಡ್ತಾ ಇದ್ದಾಳೆ. ಅವಿನಾಶ್, ನಾನ್ ಈ ನೀರನ್ನ ಸುರಿಲಿಲ್ಲ. ಸುಮ್ನಿರು. ಹಿಂತಿರುಗಿ ಮಾತಾಡಕ್ಕೆ ಎಷ್ಟು ಧೈರ್ಯ ನಿನಗೆ? ಒಂದು ಕ್ಷಣ ದಿಶಾಗನಿಸ್ತು, ಏನಾದ್ರೂ ಆಗ್ಲಿ ಅವಿನಾಶ್ ಅವಳನ್ನ ಮನೆಯಿಂದ ಹೊರ ಹಾಕೋದಿಲ್ಲ ಅಂತ. ಈಗಲೇ ನನ್ನ ಮನೆಯಿಂದ ಹೊರಗೋಗು. ಅವಿನಾಶ್ ಪ್ಲೀಸ್, ನಾನು ಎಲ್ಲಿಗೆ ಹೋಗ್ಲಿ? ಅವಿನಾಶ್ ದಯವಿಟ್ಟು ಹೇಗ್ ಮಾಡಬೇಡಿ. ನಾನು ನಿಮ್ ಹೆಂಡತಿ ಅವಿನಾಶ್, ದಯವಿಟ್ಟು ಹೇಗೆಲ್ಲ ಮಾಡಬೇಡಿ. ನೀನ್ ಹೇಗ್ ಹೇಳ್ತೀಯೋ ನಾನು ಹಾಗೆ ಬದುಕ್ತೀನಿ. ಆದ್ರೆ ದಯವಿಟ್ಟು ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ಪ್ಲೀಸ್ 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 ಪ್ಲೀಸ್. ಅವಿನಾಶ್ ದಯವಿಟ್ಟು ಬಾಗಿಲು ತೆಗಿರಿ. ನಾನು ಎಲ್ಲಿಗೆ ಹೋಗ್ಲಿ? ದಿಶಾಳನ್ನ ಸದಾ ಕಾಲಕ್ಕೆ ಮನೆಯಿಂದ ಹೊರ ಹಾಕುವ ಲಾಸ್ಯ ಯೋಜನೆ ಯಶಸ್ವಿ ಆಯ್ತು. ಅವಳ ದಾರಿಗೆ ಇದ್ದ ಮುಳ್ಳು ಈಗ ಸಂಪೂರ್ಣವಾಗಿ ದೂರವಾದಂತೆ ಅವಳಿಗನ್ನಿಸ್ತು. ಕೆಲವೇ ಕ್ಷಣಗಳ ನಂತರ ಕಾರಿನ ಹಾರ್ನ್ ಶಬ್ದ ದಿಶಾ ಕೇಳಿಸ್ತು. ಅವಿನಾಶ್ ಮತ್ತು ಅವನ ಅಮ್ಮನ ಗಮನ ಸಹ ಸೆಳೆತು. ದಿಶಾ ಕಾರಿನ ಒಳಗೆ ನೋಡಿದಾಗ ಅವಳು ಬೆಚ್ಚಿ ಬಿದ್ಲು. ಏನನ್ನು ಅರ್ಥ ಮಾಡಿಕೊಳ್ಳುವ ಮುನ್ನವೇ ಒಂದು ಕೈ ಅವಳನ್ನ ಒಳಗೆ ಎಳ್ದುಕೊಳ್ತು ಮತ್ತು ದುಬಾರಿ ಕಾರ್ ವೇಗವಾಗಿ ಹೊರಟೋಯ್ತು. ಬಾಗಿಲು ತೆರೆಯುವ ಮತ್ತು ಮುಚ್ಚುವ ನಡುವೆ ಅವಿನಾಶ್ ಮತ್ತು ಶ್ಯಾಮ್ಲಾ ಒಳಗೆ ಕೂತಿದ್ದ ವ್ಯಕ್ತಿಯ ಒಂದು ಝಲಕ್ ನೋಡಿದ್ರು ಮತ್ತು ಅವ್ರ ಕಾಲಿನ ಕೆಳಗಿನಿಂದ ನೆಲ ಜಾರದಂತಾಯ್ತು. ದಿಶಾಳನ್ನ ಯಾರ್ ಕರ್ತ್ಕೊಂಡು ಹೋದ್ರು? ಅವರು ಒಳ್ಳೆಯವರ ಅಥವಾ ದಿಶಾ ಇನ್ನೊಂದು ಸಂಚಿಗೆ ಬಲಿಯಾಗ್ತಾಳ? ದಿಶಾ ಮುಂದೆ ಒಂದು ದಿನ ಲಾಸ್ಯಾಗೆ ತಕ್ಕ ಉತ್ತರ ಕೊಡಬಲ್ಲಳ? ದಿಶಾ ಮತ್ತು ಅವಿನಾಶ್ ಸಂಬಂಧದ ಹಿಂದೆ ಇರುವ ರಹಸ್ಯ ಏನು? ಈಗ ಒಳ್ಳೆತನಕ್ಕೆ ಗೆಲುವು ಸಿಗತ್ತಾ ಅಥವಾ ಮತ್ತೆ ದುಷ್ಟತನವೇ ಗೆಲ್ಲುತ್ತಾ? ಕಾರಿನೊಳಗೆ ವ್ಯಕ್ತಿಯನ್ನ ನೋಡ್ತಿದ್ದಂತೆಯೇ ದಿಶಾ ಜೋರಾಗಿ ಅತ್ಲು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವಳ ಬೆಸ್ಟ್ ಫ್ರೆಂಡ್ ಅನಿಕಾ. ಅನಿಕಾ ದಿಶಾಳನ್ನ ಅಪ್ಕೊಂಡ್ಲು. ದಿಶಾ, ನಿನಗೆ ಈ ಸ್ಥಿತಿ ಬರುವಂತೆ ಮಾಡಿದಾರಲ್ಲ, ಅವ್ರ ವಿರುದ್ಧ ಪ್ರತೀಕಾರ ತಗೊಳ್ಳೋಣ. ನನ್ನ ಬಳಿ ಒಂದು ಐಡಿಯಾ ಇದೆ. ಅದಕ್ಕೂ ಮೊದಲು ನೀನು ಎಲ್ಲನೂ ನನಗೆ ಹೇಳಬೇಕು. ಯಾವಾಗ್ಲೂ ಖುಷಿಯಿಂದ ಹೊಳೆಯುತ್ತಿದ್ದ ದಿಶಾ ಕಣ್ಣುಗಳು ಈಗ ಕೆಂಪಾಗಿದ್ವು. ನೋವು ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಕೆಲವು ದಿನಗಳ ಹಿಂದೆ ಅವಳ ಜೀವನದಲ್ಲಿ ಬಿರುಗಾಳಿ ಹೇಗೆ ಪ್ರವೇಶಿಸಿತು ಎಂಬುದನ್ನ ಅವಳು ನೆನಪಿಸಿಕೊಳ್ಳಲು ಶುರು ಮಾಡಿದ್ಲು. ನಾನು ಯಾವತ್ತೂ ಅಮ್ಮನಾಗಲು ಸಾಧ್ಯವಿಲ್ಲ. ಆದ್ರೆ ನನ್ನ ಮದುವೆ ಆಗಿದ್ದು ಒಂದು ಷರತ್ತಿನ ಮೇಲೆ. ನಾನು ಅವನಿಗೆ ಒಂದು ಮಗುನ ಕೊಡಬೇಕು ಅಂತ. ರಿಪೋರ್ಟ್ ದಿಶಾ ಕೈಯಿಂದ ಜಾರಿ ಬಿತ್ತು. ಒಂದು ಕ್ಷಣದಲ್ಲಿ ಅವಳ ಜೀವನದ ಎಲ್ಲ ಖುಷಿಗಳು ದುಃಖವಾಗಿ ಬಿಟ್ವು. ನನಗೆ ಮೊದಲಿಂದಾನೇ ಗೊತ್ತಿತ್ತು ದೋಷ ನಿನ್ನಲ್ಲೇ ಇದೆ ಅಂತ. ಅದಕ್ಕೆ 4 ವರ್ಷಗಳಿಂದ ನಿನಗೆ ಮಗು ಆಗಿಲ್ಲ. ಅತ್ತೆ ಪ್ಲೀಸ್ ಮನೆಗೆ ಹೋಗಿ ಮಾತಾಡೋಣ. ಯಾಕೆ ಇಲ್ಲಿ ನಾಚಿಕೆ ಆಗತ್ತಾ? 4 ವರ್ಷಗಳಿಂದ ನನ್ನ ಅಜ್ಜಿ ಮಾಡಕ್ ಆಗ್ಲಿಲ್ಲ, ಆಗ ನಿನಗ್ ನಾಚಿಕೆ ಆಗ್ಲಿಲ್ಲ. ನೀನು ನಮ್ಮ ಮನೆಗ್ ಬಂದಾಗಿಂದ ನಮಗ್ ಬರೀ ದುರಾದೃಷ್ಟ ಬಂದಿದೆ. ತನ್ನ ಅತ್ತೆಯ ಬೈಗುಳವನ್ನ ಕೇಳಿಸ್ಕೊಳ್ತಾ ಇದ್ದ ದಿಶಾ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ತನ್ನ ಗಂಡ ಅವಿನಾಶ್ ಬರ್ತಿರೋದನ್ನ ನೋಡಿದ್ಲು. ಅವಿನಾಶ್, 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 ನನ್ ರಿಪೋರ್ಟ್ಸ್ ಅವಿನಾಶ್. ಅವಿನಾಶ್ ದಿಶಾಳನ್ನ ಸರಿಸಿ ಅವನು ಉತ್ಸಾಹದಿಂದ ತನ್ನ ತಾಯಿಯ ಬಳಿಗೆ ಹೋಗಿ ಏನೋ ತೋರಿಸ್ತಾನೆ. ರಿಪೋರ್ಟ್ ಪಾಸಿಟಿವ್ ಬಂದಿದೆ. ದಿಶಾ ಅತ್ತೆಯ ಕೋಪ ತಕ್ಷಣ ಸಂತೋಷವಾಗಿ ಬದಲಾಯಿತು. ದೇವಿ ಕೃಪೆಯಿಂದ ನನ್ನ ಕನಸು ಈಗ ನೆರವೇರಲಿದೆ. ತನ್ನ ಗಂಡ ಮತ್ತು ಅತ್ತೆಯ ವರ್ತನೆಯ ಬದಲಾವಣೆಯನ್ನ ನೋಡಿ ದಿಶಾ ಗೊಂದಲಕ್ಕೊಳಗಾದ್ಲು. ಆದ್ರೆ ಅವಳು ಏನಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳುವ ಮೊದಲು ಅಥವಾ ಏನನ್ನಾದ್ರೂ ಹೇಳುವ ಮೊದಲು ಅವಳ ಕಸಿನ್ ಲಾಸ್ಯ ಅಲ್ಲಿಗೆ ಬಂದು ಅತ್ತೆಯ ಕಾಲಿಗೆ ನಮಸ್ಕಾರ ಮಾಡಿದ್ಲು. ಸಾಕು, ಚೆನ್ನಾಗ್ ಬಾಳು ಮಗಳೇ. ನಿನ್ನಿಂದ ನನ್ನ ಕನಸು ನೆರವೇರಲಿದೆ. ನಮ್ಮ ಆಸೆನ ನೀನ್ ನೆರವೇರಿಸ್ದೆ. ಅವಿನಾಶ್ ವಂಶವನ್ನ ಮುಂದುವರಿಸೋದು ನೀನೇ ಅಂತ ನನಗೆ ಗೊತ್ತು. ದಿಶಾ ಮೇಲೆ ಆಕಾಶ ಬಿದ್ದಂತಾಯ್ತು. ತನ್ನ ತಂಗಿಯಂತೆ
ಇದ್ದ ಕಸಿನ್ ತನ್ನ ಮನೆ ಹಾಳು ಮಾಡಿದವಳು ಅಂತ ಅವಳು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನೀನ್ ನನಗೆಲ್ಲ ವಿಷಯ ಹೇಳಿಲ್ಲ ಅಂದ್ರೂ ನನಗೆ ಗೊತ್ತಿದೆ. ಹಾಸ್ಪಿಟಲ್ ಸ್ಟಾಫ್ ಎಲ್ಲ ನನಗೆ ಹೇಳಾಗಿದೆ. ನಿನ್ನ ಅತ್ತೆ ಮನೆಯವರು ಏನ್ ಅನ್ಕೊಂಡಿದ್ದಾರೆ? ಬಾ, ನಾವೀಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಹಣೆಲ್ ಬರ್ದಿರೋದನ್ನ ಬದಲಾಯಿಸೋದಕ್ ಸಾಧ್ಯ ಇಲ್ಲ ಅಲ್ವಾ? ನಾನ್ ಮೊದ್ಲೇ ಹೇಳಿದ್ದೆ ನಿನಗೆ ಆ ಅವಿನಾಶ್ ಸರಿ ಇಲ್ಲ ಅಂತ. ಹೌದು, ನಿನ್ನ ಮಾತನ್ನ ನಾನು ಆವಾಗ ಕೇಳಲಿಲ್ಲ. ಅನಿಕಾ, ನೀನ್ ಯಾವಾಗ್ಲೂ ಹೇಳ್ತಾ ಇದ್ದೆ ಅಲ್ವಾ, ಒಂದು ಡ್ರಿಂಕ್ ತಗೋ, ಎಲ್ಲ ದುಃಖ ಮರ್ತ ಹೋಗುತ್ತೆ ಅಂತ. ಇಂದು ನಾನು ನನ್ನ ಎಲ್ಲ ದುಃಖವನ್ನ ಮರಿಬೇಕು. ಬಾ ಹೋಗೋಣ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.